ಸ್ನೇಹಿತರೆ ನಮಸ್ಕಾರ. ಬಡತನ ಎಂಬುದು ಶಿಕ್ಷಣಕ್ಕೆ ಅಡ್ಡಿಯಾಗಬಾರದು. ನಿಜವಾದ ಬಡ ವಿದ್ಯಾರ್ಥಿಗಳ ಕೈ ಹಿಡಿದು ಅವರನ್ನು ಉನ್ನತ ಶಿಕ್ಷಣದವರೆಗೆ ಕರೆದೊಯ್ಯುವ ಮಹತ್ ಕಾರ್ಯಕ್ಕೆ ವಿದ್ಯಾಪೋಷಕ ಸಂಸ್ಥೆ ಮುಂದಾಗಿದೆ. ಕುಷ್ಟಗಿಯಲ್ಲಿ ನಡೆದ ಸ್ನೇಹಿತರ ಬಳಗದ ಚರ್ಚಾಕೂಟದಲ್ಲಿ ಸಂಸ್ಥೆಯ ಸಿಇಒ ಅವರು ನೀಡಿರುವ ಆ ಭರವಸೆಯ ಮಾತುಗಳು ಈಗ ಸಾವಿರಾರು ವಿದ್ಯಾರ್ಥಿಗಳಲ್ಲಿ ಹೊಸ ಆಸೆ ಚಿಗುರಿಸಿದೆ. ಹಾಗಾದರೆ ಏನಿದು ಯೋಜನೆ? ವೀಕ್ಷಿಸಿ ಸಂಪೂರ್ಣ ವಿವರ. ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ಶರತ್ ಐರಣಿ ಅಂತೇಳಿ ವಿದ್ಯಾಪೋಷಕದ CEO ಇದ್ದೀನಿ. ವಿದ್ಯಾಪೋಷಕ ಒಂದು ಸಂಸ್ಥೆ ಯಾವ ವಿದ್ಯಾರ್ಥಿಗಳಿಗೆ ಓದಲು ಇಚ್ಛೆ ಇದ್ದು ಅವರಿಗೆ ಹಣಕಾಸಿನ ತೊಂದರೆ ಇದ್ದಲ್ಲಿ ಅವರಿಗೆ ಸ್ಕಾಲರ್ಶಿಪ್ ಅಥವಾ ಅವರಿಗೆ ಪೂರ್ತಿ ಅನುದಾಯ ಸಹಾಯವನ್ನು ಕೊಟ್ಟು ಓದಿ ಅವರು ಒಂದು ಒಳ್ಳೆ ಕಾಲಿನ ಮೇಲೆ ನಿಲ್ಲುವ ಕರ್ತವ್ಯಕ್ಕೆ ವಿದ್ಯಾಪೋಷಕ ಕಳೆದ 25 ವರ್ಷಗಳಿಂದ ಕೆಲಸ ಮಾಡಲಿಕ್ಕತ್ತದೆ. ಈಗ ಫೆಬ್ರವರಿಯಲ್ಲಿ 25ನೇ ವರ್ಷವನ್ನು ಪೂರ್ತಿ ಮಾಡಿತು. ಕುಷ್ಟಗಿ ಒಳಗೆ 17 ವರ್ಷದಿಂದ ನಾವು ಇದೇ ಕೆಲಸನ ಮಾಡ್ಲಿಕ್ಕತ್ತೀವಿ. ಇಲ್ಲಿ ಸಾಕಷ್ಟು ವಾಲಂಟಿಯರ್ಸ್ ಇದ್ದಾರೆ, ಡೋನರ್ಸ್ ಇದ್ದಾರೆ, ಹಿತೈಷಿಗಳಿದ್ದಾರೆ, ವೆಲ್ ವಿಷರ್ಸ್ ಅವರೆಲ್ಲ ಸೇರಿ ಇಲ್ಲಿ ವಿದ್ಯಾರ್ಥಿಗಳಿಗೂ ಅದನ್ನು ಕರ್ತವ್ಯಕ್ಕೆ ಅವರಿಗೆ ಓದಲಿಕ್ಕೆ, ಅವರಿಗೆ ವಿದ್ಯಾಭ್ಯಾಸ ಕಂಪ್ಲೀಟ್ ಮಾಡಲಿಕ್ಕೆ, ಪ್ರತಿಯೊಂದು ಹೆಲ್ಪ್ ಮಾಡಲಿಕ್ಕೆ ವಿದ್ಯಾಪೋಷಕ ಕೆಲಸ ಇಲ್ಲಿನೂ ಇತ್ತು. ಈಗ 25ನೇ ವರ್ಷ ಪೂರ್ತಿ ಆದ ಸಂದರ್ಭದಲ್ಲಿ ಕುಷ್ಟಗಿಯೊಳಗೆ ನಾವೇನು ಮಾಡಬಹುದು, ಇನ್ನೂ ಹೆಚ್ಚಿನ ಕಾರ್ಯಕ್ರಮಗಳನ್ನು ಏನೇನು ಮಾಡ್ಕೋಬಹುದು, ಇಲ್ಲಿಂದ ಯಾವ ರೀತಿ ವಿದ್ಯಾರ್ಥಿಗಳನ್ನು ಮೇಲೆತ್ತುವುದು ಅನ್ನೋ ಒಂದು ಸಮಾವೇಶ ಮಾಡಲಿಕ್ಕೆ ಎಲ್ಲ ಹಿತೈಷಿಗಳ ಅನುಭವ ಕೇಳ್ಕೊಳ್ಳಿಕ್ಕೆ ಇವತ್ತಿಲ್ಲಿ ಕುಷ್ಟಗಿಯಲ್ಲಿ ಸೇರ್ಕೊಂಡಿವಿ. ನಮ್ಮ ಉತ್ತರ ಕರ್ನಾಟಕದಲ್ಲಿ 14-15 ಜಿಲ್ಲೆಯೊಳಗೆ ನಾವು ಕೆಲಸ ಮಾಡ್ಲಿಕ್ಕತ್ತೀವಿ. ಇನ್ನೂ ಮುಂದುವರಿಸೋ ಇಚ್ಛೆ ಇದೆ. ಮುಂದಿನ ಕಾಲ ಹೆಂಗೆ ಸಪೋರ್ಟ್ ಸಿಗ್ತದೆ ಹಂಗೆ ಮಾಡ್ಕೋಬೇಕು ಅನ್ನೋ ತುಂಬ ಇಚ್ಛೆ ಇದೆ. ವಿದ್ಯಾರ್ಥಿಗಳು ಅಂದ್ರಲ್ಲ, ಯಾವ ಥರದ್ದು 1ರಿಂದ 10, 11, 12 ಅಥವಾ ಡಿಗ್ರಿನ, PGನ ಯಾವ ಥರ? ಮೊದಲು ಶುರು ಮಾಡಿದೊಳಗೆ 10ನೇ ಆದಮೇಲಿನವ್ರಿಗೆ ಅಷ್ಟೇ ವ್ಯವಸ್ಥೆ ಮಾಡೋದು. ಯಾಕಂದರೆ 10ನೇವರೆಗೂ ಫ್ರೀ ಎಜುಕೇಷನ್ ಆಗಲಿ, ಪಾಸಿಂಗ್ ಆಗಲಿ ತೊಂದರೆ ಇರ್ತಿದ್ದಿಲ್ಲ. ಅದಕ್ಕೆ 10ನೇ ಆದಮೇಲೆ PUCಯಿಂದ ಹಿಡಿದು ಗ್ರ್ಯಾಜುಯೇಷನ್ ಮುಗೋ ತನಕ ಮಾಡ್ತಿತ್ತು. ಈಗ ಸ್ವಲ್ಪ ವರ್ಷದ ಹಿಂದಿಂದ ಏನು ಮಾಡ್ಕೊಂಡೇವೆ ಅಂದರೆ 8th ಮೇಲೆ ತನಕ 8thಕ್ಕೂ ಒಂದು ಕಟ್ ಆಫ್ ಬರ್ತದೆ. 8th ಒಳಗೂ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ಬರ್ತದೆ. ಅಲ್ಲಿಂದ ಮುಂದೆ ಅವರಿಗೆ ಬೇರೆ ಬೇರೆ ಸಬ್ಜೆಕ್ಟ್ ಚಾಯ್ಸ್ ಮಾಡ್ಕೊಳ್ಳಿಕ್ಕೆ, ಎಜುಕೇಷನ್ ಮುಂದುವರಿಲಿಕ್ಕೆ ಅವರಿಗೆ ಅಭಿಪ್ರಾಯ ಬರಲಿ ಅಥವಾ ಅವ್ರಿಗೊಂದು ದಾರಿ ಸಿಗಲಿ ಅಂತ ಹೇಳಿ ಅದನ್ನು ಮಾಡ್ಕೊಂಡೇವಿ. ಈಗಿನ ಗ್ರ್ಯಾಜುಯೇಷನ್ ಅಂದರೆ BEನೂ ಇರ್ಬೋದು, ಮೆಡಿಕಲ್ಲು ಇರ್ಬೋದು, MBBS ಇರ್ಬೋದು, ಅವನ್ನೆಲ್ಲ ಈಗ ಆ್ಯಡ್ ಮಾಡ್ಕೊಂಡಿದ್ವಿ, ಮೊದಲಿದ್ದಿದ್ದಿಲ್ಲ. ಆ್ಯಕ್ಚುಲಿ ಹೆಂಗೆ ಸರ್ ಇದು ಆ್ಯಡ್ ಮೀನ್ಸ್ ಅವರಿಗೆ ಯಾವ ಥರ ಹೆಲ್ಪ್ ಆಗುತ್ತೆ? ಓನ್ಲಿ ಏನು ನೀವು ಸ್ಕಾಲರ್ಶಿಪ್ಪಾ ಅಥವಾ ಅವ್ರಿಗೆ ಹ್ಯಾಂಡ್ ಹೋಲ್ಡಿಂಗ್ ಕೊಡ್ತೀರಾ ಸಂಸ್ಥೆಯಿಂದ? ಭಾಳ ಒಳ್ಳೆಯ ಪ್ರಶ್ನೆ. ಮೊದಲೇನು ಮಾಡ್ತೇವೆ ಅಂದರೆ ನಾವು ಈಗ ಮಾರ್ಚ್ ಏಪ್ರಿಲ್ನಾಗ ಎಕ್ಸಾಮ್ ಮುಗಿದ ತಕ್ಷಣ ಒಂದು ಅಡ್ವರ್ಟೈಸ್ ಕೊಡ್ತೀವಿ. ಯಾವ್ಯಾವ ಹುಡುಗರಿಗೆ ಓದಲಿಕ್ಕೆ ಇಚ್ಛೆ ಇದ್ರೂ ಅವ್ರಿಗೆ ಹಣಕಾಸಿನ ತೊಂದರೆ ಇದೆ ಅಂಥವ್ರು ಅಪ್ಲಿಕೇಶನ್ ಹಾಕ್ಬೋದು ಅಂಥೇಳಿ. ಅಪ್ಲಿಕೇಶನ್ ಎಲ್ಲ ನಮ್ಮ ಕೆಲಸ ಮಾಡೋ ಜಿಲ್ಲೆಯಿಂದ ಎಲ್ಲ ಬರ್ತಾವೆ. ಬಂದಮೇಲೆ ನಾವು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಶಾರ್ಟ್ ಲಿಸ್ಟ್ ಮಾಡಿ ಅವ್ರ ಮನೆ ವಿಸಿಟಿಗೆ ಹೋಗ್ತಾರೆ ನಮ್ಮ ವಾಲಂಟಿಯರ್ಸ್. ಕುಷ್ಟಗಿ ಒಳಗಿದ್ದ ಜನನೂ ಅದನ್ನೇ ಮಾಡ್ತಾರೆ, ಅದನ್ನು ಹೆಲ್ಪ್ ಮಾಡ್ತಾರೆ. ಅವ್ರು ಖರೇನ ಬಡವರಿದ್ದಾರೆ, ಓದಲಿಕ್ಕೆ ಟೆಸ್ಟ್ ಮಾಡೋದು, ಆ್ಯಕ್ಚುಲ್ ಟೆಸ್ಟ್ ಮಾಡ್ತಾರೆ. ಅವ್ರಿಗೆ ಹೋಗಿ ಅದಕ್ಕೆ ನಾವು ಹೌಸ್ ವಿಸಿಟ್ ಅಂತ ಕರಿತೀವಿ. ಮನೆಯೊಳಗೆ ಹೋಗಿ ನೋಡ್ತಾರೆ, ಬಡತನ ಇದೆಯಾ, ಓದಲಿಕ್ಕೆ ಇಂಟ್ರೆಸ್ಟ್ ಅದನ್ನು, ಯಾವ ಓದಬೇಕು ಅಂತಾರೆ, ಯಾವ ಕಾಲೇಜಿಗೆ ಹೋಗ್ತಾರೆ, ಹೆಂಗೆ ಅದನ್ನೆಲ್ಲ ಪರೀಕ್ಷೆ ಮಾಡಿ ಅವರು ಒಪ್ಪಿಗೆ ಮೇಲೆ ನಾವು ಸೆಲೆಕ್ಷನ್ ಮಾಡ್ಕೋತೀವಿ. ಸಂಗತಿ ಸತ್ಯ ಇತ್ತಂದರೆ ಮಾತ್ರ ನೀವು ನೆಕ್ಸ್ಟ್ ಸ್ಟೆಪ್ ತೊಗೋತೀವಿ. ಅವರಿಗೆ ಯಾವ ಕೋರ್ಸಿಗೆ ಅಥವಾ ಯಾವ ಎಜುಕೇಷನ್ಗೆ ಮುಂದೆ ಹೋಗ್ತೇನೆ ಅಂತಾರೆ ಅವ್ರ ಫೀಸನ್ನು ನಾವು ಅವರಿಗೆ ಕೊಡ್ತೀವಿ. ಅವ್ರು ಅದನ್ನು ಕೊಟ್ಟು ಅದನ್ನು ಮುಂದೆ ಓದ್ಕೊಂಡು ಹೋಗ್ಬೋದು. ಒಂದೇ ಒಂದು ಉದ್ದೇಶ, ಧ್ಯೇಯ ಅಂದರೆ ಅನ್ಎಂಪ್ಲಾಯ್ಡ್ ಗ್ರ್ಯಾಜುಯೇಟನ್ನು ಕ್ರಿಯೇಟ್ ಮಾಡೋದು ಉದ್ದೇಶ ಇಲ್ಲ. ಅವ್ರದ್ದು ಗ್ರ್ಯಾಜುಯೇಷನ್ ಆದಮೇಲೆ ಅವ್ರಿಗೆ ಒಳ್ಳೆ ನೌಕರಿ ಸಿಕ್ಕು ಅವ್ರ ಮನೆಯನ್ನು ಹಿಡ್ಕೊಳ್ಳಿಕ್ಕೆ ಯೋಗ್ಯರನ್ನಾಗಿ ಮಾಡೋದು ನಮ್ಮ ಕೆಲಸ, ನಮ್ಮ ಕರ್ತವ್ಯ. ಅವರಿಗೆ ಪ್ರತಿಯೊಂದು ಸ್ಟೇಜ್ನೊಳಗೂ ಕ್ಯಾಂಪ್ ಕರ್ಕೊಂಡು ಹೋಗ್ತೀವಿ. ಸಾಫ್ಟ್ ಸ್ಕಿಲ್, ಸಾಫ್ಟ್ವೇರ್ ಡೆವಲಪ್ಮೆಂಟ್, ಬಯೋಡೇಟಾ ಡೆವಲಪ್ಮೆಂಟ್, ಬರೆಯೋದು ಹೆಂಗೆ, ಓದೋದು ಹೆಂಗೆ ಅದನ್ನೆಲ್ಲ ಹೇಳ್ಕೊಟ್ಟು ಅವ್ರಿಗೆ ಒಳ್ಳೆ ನಾಗರಿಕರನ್ನು ಮಾಡ್ತೀವಿ. ಸೊ ಟೋಟಲಿ ಹ್ಯಾಂಡ್ ಹೋಲ್ಡಿಂಗು? ಹ್ಯಾಂಡ್ ಹೋಲ್ಡಿಂಗ್, ಸರಿಯಾದ ವಿಷಯ ಹೇಳಿದ್ರಿ. ಆಮೇಲೆ ಈ ಶಾಲೆಗಳು ಸರ್ಕಾರಿ ಅಥವಾ ಖಾಸಗಿ ಶಾಲೆಗಳನ್ನ ಏನಾದರೂ ನೀವು ದತ್ತಕ್ಕೆ ಏನಾದರೂ ತಗೊಳ್ಳೋ ಇದರಲ್ಲಿ ಏನಾದರೂ ಆ ಥರ ಇದೆ? ಇಲ್ಲ, ಟೋಟಲಿ ಇಲ್ಲ. ಇವಾಗ ಏನು ಹೇಳಿದ್ರಿ ಅದೇ ಇದರದ್ದು ಮುಖ್ಯ ಉದ್ದೇಶ. ಹೌದು. ಈಗ ಈ ವರ್ಷದಿಂದ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. 25ನೇ ವರ್ಷದ ಪ್ರಯುಕ್ತ ಏನು ಮಾಡ್ಕೊಂಡಿದ್ದೀವಿ ಅಂದರೆ ಒಳ್ಳೊಳ್ಳೆ ಕಾಲೇಜಿನ ಜೊತೆಗೆ ನಾವು ಟೈಪ್ ಮಾಡಿಕೊಂಡು ಇಲ್ಲಿ ನಿಮಗೆ ಇಂಥ ಹುಡುಗರನ್ನು ಕೊಡ್ತೀವಿ, ಅವರಿಗೆ ನೀವು ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ಕೊಡ್ರಿ ಅಂತ ಕೇಳ್ಕೊಳ್ಳಿಕ್ಕೆ ಶುರು ಮಾಡೀವಿ. ಆದರೆ ಯಾವುದು ನಾವು ಶಾಲೆ ನಡೆಸೋದಾಗಲಿ, ಕಾಲೇಜ್ ನಡೆಸೋದಾಗಲಿ ವಿಚಾರ ಒಟ್ಟು ಇಲ್ಲ.
ಈ ಒಂದು 25 ವರ್ಷದ ಸಂಸ್ಥೆಯನ್ನು ನಡೆಸಿರೋ ತಾವು ಅಂದರೆ CEO ಅಂತ ಹೇಳಿದ್ರಲ್ಲ, ತಮ್ಮ ಒಂದು ವೈಯಕ್ತಿಕ ಅನುಭವ ಅಂದರೆ ಇದು ತೃಪ್ತಿ ಕೊಟ್ಟಿದೆಯಾ? ತುಂಬ ತೃಪ್ತಿ ಕೊಟ್ಟಿದೆ. ಎರಡನೇ ಮುಖ್ಯ ವಿಷಯ ಅಂದರೆ ಅವರು ಟೋಟಲ್ ಇವತ್ತಿನ ಲೆಕ್ಕ ಹೇಳಬೇಕಂದ್ರೆ 18,000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಗ್ರ್ಯಾಜುಯೇಷನ್ ಮುಗಿಸಿ ಇವತ್ತು ತಮ್ಮ ಕಾಲ ಮೇಲೆ ನಿಂತಾರೆ. ಎಷ್ಟೋ ಜನ ಹೊರಗೂ ಹೋಗ್ಯಾರ, ಭಾರತದಿಂದ ಹೊರಗೂ ಹೋಗ್ಯಾರ. ಅದ್ರ ಜೊತೆಗೆ ಎಷ್ಟೋ ಜನ ಹೆಣ್ಮಕ್ಳು ತಮ್ಮ ಮನೆತನ ನಡೆಸ್ಲಿಕತ್ತಾರೆ, ಜಾಬ್ ಮಾಡ್ಲಿಕತ್ತಾರೆ. ಅವರು ಹ್ಯಾಪಿ ಇದ್ದಾಗ ನಾವು ಸಂತೋಷವಾಗಿರ್ಲಿಕ್ಕೆ ಸಾಧ್ಯವೆ. ಅದೇ ನಮ್ಮ ಕೈ ಕೊಡೋದು. ಆ ವಿದ್ಯಾರ್ಥಿಗಳು ಮುಂದುವರೆದು ಅವರು ಸ್ವಂತ ಕಾಲ ಮೇಲೆ ನಿಂತ್ಕೊಂಡಕ್ಕಿಂತ ಅದಕ್ಕಿಂತ ಹೆಚ್ಚಿನ ಅಭಿಮಾನ ಸಂತೋಷ ಮತ್ತೊಂದು ಯಾವುದೂ ಇಲ್ಲ. ಇದೆಲ್ಲ ಕುಷ್ಟಗಿ ನಾಯಕತ್ವದಲ್ಲಿ ಅವರೆಲ್ಲ ಹ್ಯಾಂಡ್ ಹೋಲ್ಡಿಂಗ್ ಅಥವಾ ಸಪೋರ್ಟ್ ಸಲುವಾಗಿ ಕುಷ್ಟಗಿಗಳು ಸಾಕಷ್ಟು ಕೆಲಸ ಮಾಡಿದ್ದು ಭಾಳ ಹೆಮ್ಮೆ ವಿಷಯ. ತುಂಬ ಧನ್ಯವಾದಗಳು.